ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರುಚಿಕರವಾದ ಕ್ಯಾಬೇಜ್ ಪಲ್ಯ. ಎಲ್ಲರೂ ನಾರ್ಮಲ್ ಕ್ಯಾಬೇಜ್ ಪಲ್ಯ ಮಾಡ್ತಿರ್ತಾರೋ, ಈಗ ಒಂದು ಬೇರೆ ಥರ ಕ್ಯಾಬೇಜ್ ಪಲ್ಯ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಈಗ ನಾನು ಕ್ಯಾಬೇಜ್ದ ತಪ್ಪಲ ತಕ್ಕೋತೀನಿ. ಒಂದೊಂದಾಗಿ ಬಟ್ಲು ಥರ ಬರ್ತಿರ್ತಾವೆ, ಇವ ತಕ್ಕೋಬೇಕು. ಆ ಥರ ಸಾವಕಾಶ ತಕ್ಕೋಬೇಕು, ಇಲ್ಲಾಂದ್ರೆ ಕಟ್ ಆಗ್ತಾವೆ. ಈ ಥರ ಬರಬೇಕು. ಈಗ ಒಂದು ಬೌಲ್ದಾಗ ಕಡಲೆ ಹಿಟ್ಟು ತೊಗೋತೀನಿ. ನೀವು ಎಷ್ಟು ಮಾಡ್ತೀರಿ ಮೆಜರ್ಮೆಂಟ್ ಮೇಲೆ ತೊಗೋರಿ. ನಾವು ಒಂದು ಬೌಲ್ ತೊಗೋತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಇದಕ್ಕೆ ತಿನ್ನು ಸೋಡಾ ಸ್ವಲ್ಪ, ಅಜ್ವೈನ್ ಸ್ವಲ್ಪ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ತಿರುವು ಕಲಿಸ್ಕೋಬೇಕಿದೆ. ನೀವು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಗಂಟಿರಬಾರ್ದು. ಈಗ ಕಲಸಿದ್ದು ರೆಡಿ ಆಗೈತಿ. ನಾನು ಈಗ ಗ್ಯಾಸ್ ಮೇಲೆ ನೀರು ಇಟ್ಕೋತೀನಿ ಸ್ಟೀಮ್ ಮಾಡೋಕ್ಕೆ. ಈಗ ಒಂದು ಕಡೆದಾಗ ನೀರು ಹಾಕ್ಕೋಬೇಕು, ಸ್ಟೀಮ್ ಮಾಡ್ಕೋದ್ಬೇಕು. ಈಗ ನಾನು ಒಂದು ಸ್ಟ್ಯಾಂಡ್ ಇಟ್ಟು, ನೀವು ಯಾವುದೈತೆ ಮನ್ಯಾಗ ಸ್ಟ್ಯಾಂಡ್ ಇಡ್ರಿ, ಒಂದು ಪ್ಲೇಟ್ ಇಟ್ಕೋಬೇಕು, ಜಾಳಗಿದ ಪ್ಲೇಟ್. ನೀರು ಒಂದು ಸ್ವಲ್ಪ ಬಿಸಿ ಆಗಲಿ ಅನ್ಕ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ. ನಾನು ಕ್ಯಾಬೇಜ್ ಎಲೆ ತೊಗೊಂಡು ಈ ಕಲಿಸಿ ಇಟ್ಕೊಂಡಿಲ್ಲ ಕಡ್ಲಿ ಹಿಟ್ಟು, ಅದನ್ನ ಹಚ್ಕೋಬೇಕಿದೆ ಎಲೆಗೆ. ಇದು ಎಲ್ಲ ಕಡೆ ನಾವು ಇದನ್ನ ಕಡ್ಲಿ ಹಿಟ್ಟು ಕಲಿಸಿದ ಹಚ್ಕೋಬೇಕು. ನಾವು ಹೆಂಗೆ ಅಳುನೆಲೆ ಜುನ್ಕಾಯಿ ಎಲ್ಲ ಮಾಡ್ತೀವಿ ನೋಡು, ಅದೇ ಥರ ಹಚ್ಕೋಬೇಕಿದೆ. ಈಗೆಲ್ಲ ಹಚ್ಕೊಂಡು ರೆಡಿ ಆಗೈತಿ. ನಾವು ಇದನ್ನ ಮಡ್ಚ್ಕೋಬೇಕು. ಈ ಥರ ಮಡ್ಚ್ಕೊಂಡು ಒಂದು ಪ್ಲೇಟ್ದಾಗ ತಕ್ಕೋಬೇಕು. ಹಂಗೆ ಎಲ್ಲ ನಾವೇ ಎಲ್ಲಿ ರೆಡಿ ಮಾಡ್ಕೋಬೇಕು. ಈ ಥರ ನಡ್ಬಾರ್ ಕಟ್ ಆದ್ಮೇಲೆ ನಡೀತೈತಿ. ಇದನ್ನು ಮಡ್ಸಾಕ್ಬೇಕಾಗತ್ತಿ. ಈಗ ನಾವು ಈ ರೋಲ್ ಮಾಡ್ಕೊಂಡು ರೆಡಿ ಆಗೈತಿ. ಮತ್ತು ಈ ಕಡೆ ನೀರು ಬಿಸಿ ಆಗಿದ್ದಾವೆ. ನಾವು ಇನ್ನು ಇವನ್ನೆಲ್ಲ ಈ ಪ್ಲೇಟ್ ಮೇಲೆ ಇಟ್ಕೊಂಡು, ನೀವು ಇಡ್ಲಿ ಪಾತ್ರೆದಾಗ ಭೀ ಇಟ್ಕೋಬೋದು ಇವನು. ಈಗ 10 ನಿಮಿಷ ಇವನ್ನ ಸ್ಟೀಮ್ ಮಾಡ್ಕೋಬೇಕು.
ನಾನು ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಈಗ 10 ನಿಮಿಷ ಆಗೈತಿ. ನಾನು ಲಿಡ್ ತೆಗಿತೀನಿ. ಈಗ ಮಸ್ತ್ ಸ್ಮೆಲ್ ಬರತೈತಿರ್ತಿ ಈಗ. ಮತ್ತು ಇವೆಲ್ಲ ಬೆಂದೈತಿದೆ. ಈಗ ಅದು ಕಡ್ಲಿ ಹಿಟ್ಟೆಲ್ಲ ಹಚ್ಚಿದ್ವಿ ಅಲ್ಲ, ಅದು ಬೆಂದೈತಿ. ನಾನೇ ಅದನ್ನು ತಕ್ಕೊಳ್ತೀನಿ. ಈಗ ಒಗ್ಗರ್ಣೆ ಹಾಕೋನು. ನಾವು ಒಂದು ಕಡೆದಾಗ ಒಗ್ಗರ್ನಿಗೆ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ತಗೋರಿ. ನಾನು 3 ಸ್ಪೂನ್ ಎಣ್ಣೆ ತಗೋತೀನಿ. ಸ್ವಲ್ಪ ಎಣ್ಣೆ ಕಾಯಿಲೆ ಅದು. ಈಗ ಎಣ್ಣೆ ಕಾದೈತಿ. ನಾ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಉರಿ ಮೀಡಿಯಮ್ ಉರಿ ಮೇಲೆ ಇಡ್ರಿ. ನಾನು ಒಂದು ವಾಟಿ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿತ್ತು. ಇದಕ್ಕೆ ನಾನು ಸಣ್ಣದಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡೆ, 1 ಸ್ಪೂನ್. ನೀವು ಜಜ್ಜಿ ಹಾಕ್ಕೋಬೋದು. ನಾನು ಕಟ್ ಮಾಡ್ಕೊಂಡೆ ಹಾಕ್ಕೊತೀನಿ. ಒಂದು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ, ಅದನ್ನ ಹಾಕ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿತ್ತು. ಈಗ 2 ಟೊಮೆಟೊ ನಾನು ಸಣ್ಣದಾಗಿ ರುಬ್ಬಿಟ್ಕೊಂಡೀನಿ, ಅದನ್ನ ಹಾಕ್ಕೊಳ್ತೀನಿ. ಹುಳಿ ನೋಡ್ಕೊಂಡು ನೀವು ಟೊಮೆಟೊ ಹಾಕೋರಿ ಎಷ್ಟು ಬೇಕು ಅನ್ನೋದು. ಇದ್ರ ಕಲರ್ ಹಸಿ ವಾಸನೆ ಎಲ್ಲ ಹೋಗ್ಬೇಕಿದ್ರದ್ದು ಅನ್ನೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಹಸಿ ವಾಸ ಹೋಗೈತೆ ಟೊಮೆಟೊ. ಇದು ಸ್ಮೆಲ್ ಮಸ್ತ್ ಬರತೈತಿ ಇದ್ರದ. ನಾವು ಇದಕ್ಕೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡೀವಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಇದಕ್ಕೆ ಖಾರ ಹಾಕ್ಕೋರಿ. ನೀವು ಎಷ್ಟು ತಿಂತೀರಿ ನೋಡ್ಕೊಂಡು. ನಾನು 1 ಸ್ಪೂನ್ ಖಾರ ಹಾಕ್ಕೋತೀನಿ. 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸ ಹೋಗ್ಬೇಕು ಖಾರದ ಎಲ್ಲ. ಸೈಡೆಲ್ಲ ಎಣ್ಣೆ ಬಿಟ್ಕೋಬೇಕು ಅನ್ನೋವರೆಗೂ ಸ್ವಲ್ಪ ಬಾಡಿಸ್ಕೊಡಿ. ಈಗ ಸೂಪರ್ ಸ್ಮೆಲ್ ಬರೋದೈತೆ ಮಸಾಲೆ ಎಲ್ಲ ಹಾಕಂತ ಇದ್ದ. ನಾನು ಇದಕ್ಕೆ ನೀರು ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡ ನೀವು ನೀರು ಹಾಕೋರಿ. ಎದಕ್ಕೆ ಮಾಡತ್ತೆ, ಅನ್ನಕ್ಕೆ ಮಾಡತ್ತಿರೋ, ಚಪಾತಿ, ರೊಟ್ಟಿಗೆ. ನಾನು ಒಂದು ವಾಟಿ ಮೊಸರಕ್ಕೆ ಈಗ ನಾನು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. 1 ಸ್ಪೂನ್ನ ಗರಂ ಮಸಾಲ ಹಾಕ್ಕೊಂಡೇನಿ. ಇದ್ರಾಗ ಈ ಥರ ಮಿಕ್ಸ್ ಆಗಬೇಕಿದೆ. ಇದು ಮಿಕ್ಸ್ ನಾವು ಇದು ಮಸಾಲೆದ ಹಾಕ್ಕೊಂಡಿ. ಹುಳಿ ಮೊಸರು ತೊಗೋಬೇಡ್ರಿ. ಟೊಮೆಟೊ ಬಿ ಹುಳಿ ಇರ್ತಾವೆ. ಸ್ವಲ್ಪ ಹುಳಿ ಕಮ್ಮಿ ಇದ್ದಿದ್ದು ಮೊಸರ ತೊಗೊರಿ, ಇಲ್ಲ ಹುಳಿ ಆಗಿಬಿಡ್ತೈತೆ ಭಾಳ. ಮಸ್ತ್ ಖಾನಾತೈತಿ ಇದು. ಈ ಉಪ್ಪು ನಾವು ಇದಕ್ಕೆ ಮಸಾಲೆಗೆ ಹಾಕಿದ್ದೀವಿ ಆಗ ನಾವು ಸ್ಟೀಮ್ ಮಾಡುವಾಗ. ಈಗ ಇದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟೇ ನಾವು ಉಪ್ಪು ಹಾಕ್ಕೊಳ್ತೀವಿ. ನಾವು ಅವಾಗ ಸ್ಟೀಮ್ ಮಾಡ್ಕೊಂಡಿದ್ದು ತೆಗೆದುಕೊಂಡು ಇದನ್ನ ನಡಬಾರ ಕಟ್ ಮಾಡಿ ನಾವು ಮಸಾಲೆದಾಗ ಹಾಕ್ಕೊಂಡು
ಒಂದೊಂದಾಗಿ ಇವನ್ನ ನಡ್ಬರ್ಕ್ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಬಿಟ್ಕೊಡಿ ಇವನ್ನ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಇದೆ ಮಸಾಲೆದಾಗ ಬೇಯಬೇಕು. ಸಾಫ್ಟ್ ಆಗಿರ್ತದೆ ಅದು, ಸಾವಕಾಶ ಮಾಡಿರಿ. ಮತ್ತು ಈ ಖಾರ ಉಪ್ಪ ನಿಮ್ಗೆ ಕಮ್ಮಿ ಅನ್ಸಿದ್ರೆ ನೋಡಿ ಹಾಕ್ಕೋರಿ, ಟೇಸ್ಟ್ ಮಾಡಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಮೀಡಿಯಮ್ ಉರಿದಾಗ ಇಡ್ರಿ, ಹೈ ಇಡಬೇಡ, ಹತ್ತಿ ಬಿಡ್ತೈತಿ. ಈಗ 5 ನಿಮಿಷ ಆಗೈತಿ, ನಾನು ತಗೋತೀನಿ ಇದನ್ನು. ಮಸ್ತ್ ಸ್ಮೆಲ್ ಬರತೈತಿ, ನೋಡಕ್ಕೂ ಸೂಪರ್ ಕಾಣತೈತಿ. ಎಣ್ಣೆ ಎಲ್ಲ ಬಿಟ್ಕೊಂಡೈತಿ. ಈಗ ರೆಡಿ ಆಗೈತಿ ಬಾಜಿ ಇದೆ. ಇದ್ರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ಕೊತೀನಿ. ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಡಿ, ಸಾವಕಾಶ ಮಿಕ್ಸ್ ಮಾಡ್ಕೊರಿ, ಇಲ್ಲ ಕಟ್ ಆಗಿಬಿಡ್ತಾವೆ ಹುಳ. ಈಗ ರೆಡಿ ಆಗೈತಿ, ಇದನ್ನ ನಾನು ತಗೋತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಕಟ್ ಮಾಡಿ. ಸೂಪರ್ ಆದ ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ. ಇದೊಂಥರ ಸ್ಪೆಷಲ್. ನೀವು ಮನ್ಯಾಗ ರೆಡಿ ಮಾಡಿ ನೋಡ್ರಿ, ಸೂಪರ್ ಆಗಿರ್ತೈತಿ. ದೊಡ್ಡರಿಗೂ ಸಣ್ಣರಿಗೂ ಎಲ್ಲರಿಗೂ ಇಷ್ಟ ಆಗತ್ತಿ. ಡಬ್ಬಿಗೆ ಕಟ್ಟಕ್ಕೂ ಮಸ್ತ್ ಆಗಿರ್ತೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾವ ಥರ ಆಗೈತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಮತ್ತು ಬಾಜುಕಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಮಾಡುವ ಹೊಸ ವಿಡಿಯೋಗಳು ಹಾಕೋದನ್ನು ನಿಮ್ಗೆ ಪೈಲ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಧನ್ಯವಾದಗಳು.